ಒಂದು ಕಾಲದಲ್ಲಿ ಪ್ರಜೆಯ ಕಲ್ಯಾಣಕ್ಕಾಗಿ ಭೂಮಿಯನ್ನೇ ಹಿಂಬಾಲಿಸಿದ ಮಹಾನ್ ರಾಜನೊಬ್ಬನಿದ್ದನು. ಆ ರಾಜನು ಪೃಥು ಮಹಾರಾಜ. ಅವರು ಧರ್ಮನಿಷ್ಠೆಯಿಂದ ರಾಜ್ಯಭಾರ ನಡೆಸುತ್ತಿದ್ದರು. ಆದರೆ ಏಕಾಏಕಿ ರಾಜ್ಯದಲ್ಲಿ ಭಾರೀ ಸಂಕಷ್ಟ ಉಂಟಾಯಿತು. ಬೆಳೆಗಳು ಕಾಣೆಯಾದವು, ಸಸ್ಯಗಳು ನಾಶವಾದವು ಮತ್ತು ಜನರು ಹಸಿವಿನಿಂದ ನರಳಲು ಆರಂಭಿಸಿದರು. ಈ ಪರಿಸ್ಥಿತಿಯನ್ನು ಗಮನಿಸಿದ ಪೃಥು ಮಹಾರಾಜರು ಕಾರಣವನ್ನು ಅನ್ವೇಷಿಸಿದರು. ಅವರು ತಿಳಿದುಕೊಂಡದ್ದು ಭೂಮಿಯೇ ಎಲ್ಲಾ ಧಾನ್ಯಗಳನ್ನು ತನ್ನೊಳಗೆ ಮರೆಮಾಡಿಕೊಂಡಿದ್ದಳು. ಪ್ರಜೆಯ ಸಂಕಷ್ಟವನ್ನು ಕಂಡು ಕೋಪಗೊಂಡ ಪೃಥು ಮಹಾರಾಜರು ತಮ್ಮ ಧನುಸ್ಸನ್ನು ಎತ್ತಿ ಭೂಮಿಯತ್ತ ಗುರಿ ಹಿಡಿದರು. ಅದನ್ನು ಕಂಡ ಭೂಮಿ ಹಸುರೂಪವನ್ನು ಧರಿಸಿ ಓಡತೊಡಗಿದಳು. ಅವಳು ಪರ್ವತಗಳು, ಕಾಡುಗಳು ಮತ್ತು ಆಕಾಶದ ದಿಕ್ಕುಗಳ ಮೂಲಕ ಓಡಿದರೂ ಪೃಥು ಮಹಾರಾಜರು ಅವಳನ್ನು ನಿರಂತರವಾಗಿ ಹಿಂಬಾಲಿಸಿದರು. ಕೊನೆಗೆ ಭೂಮಿ ನಿಂತು ಪೃಥು ಮಹಾರಾಜರನ್ನು ಪ್ರಾರ್ಥಿಸಿದಳು. ರಾಜನೇ, ನಾನು ಧಾನ್ಯಗಳನ್ನು ರಕ್ಷಿಸಲು ಅವಳನ್ನು ಮರೆಮಾಡಿದೆ. ಜನರು ಧರ್ಮವನ್ನು ಮರೆತು ಅವಳನ್ನು ಅತಿಯಾಗಿ ಉಪಯೋಗಿಸುತ್ತಿದ್ದರು. ಈ ಮಾತುಗಳನ್ನು ಕೇಳಿದ ಪೃಥು ಮಹಾರಾಜರು ಅವಳನ್ನು ನಾಶಪಡಿಸುವುದನ್ನು ಬಿಟ್ಟು ಲೋಕವನ್ನು ಮರುಸ್ಥಾಪಿಸಲು ನಿರ್ಧರಿಸಿದರು. ಅವರ ಮಾರ್ಗದರ್ಶನದಲ್ಲಿ ಭೂಮಿ ಮತ್ತೆ ಸಮೃದ್ಧಿಯನ್ನು ನೀಡತೊಡಗಿದಳು. ಆ ದಿನದಿಂದ ಭೂಮಿಯನ್ನು ಪೃಥ್ವಿ ಎಂದು ಕರೆಯಲಾಯಿತು, ಅಂದರೆ ಪೃಥು ಮಹಾರಾಜರ ಪುತ್ರಿ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಧರ್ಮವನ್ನು ಪಾಲಿಸುವ ನಾಯಕನಿಗೆ ಪ್ರಕೃತಿಯೇ ಸಹಕಾರ ನೀಡುತ್ತದೆ.